ನೋಡಿ ಫ್ರೆಂಡ್ಸ್, ಇಲ್ಲಿ ಅಮ್ಮನವ್ರಿಗೆ ದೀಪ ಬೆಳಗಿ ಪೂಜೆ ಮಾಡಿ ಕಂಪ್ಲೀಟ್ ಆದಮೇಲೆ ಮುಂದೆ ಕಾಣಿಸ್ತಾ ಇದೆಯಲ್ಲ ಎರಡು ಮರ, ಅಲ್ಲಿಗೆ ಹೋಗಿ ಕಾಯಿ ಕಟ್ಟಬೇಕು. ಅಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ನೋಡಿ, ಇದೇ ಕಾಯಿ ಕಟ್ಟೋ ಜಾಗ. ಇಲ್ಲಿ 9 ನವದುರ್ಗಿಯರಿದ್ದಾರೆ ನೋಡಿ. ನವದುರ್ಗಿಯರು 9 ಇರುವುದರಿಂದ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಾರ ಲೆಕ್ಕ ಬಂದ್ರೂ 9 ವಾರ ಕಾಯಿ ಕಟ್ಟಬೇಕಾಗುತ್ತೆ. ಇಲ್ಲಿ 9 ವಾರ ಕಾಯಿ ಕಟ್ಟಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರೋ ಏನಾದರೂ ಕೋರಿಕೆ ಆಗಲಿ ಕಂಪ್ಲೀಟ್ ಆಗುತ್ತೆ, ಅಮ್ಮನ ಆಶೀರ್ವಾದ ಸಿಗುತ್ತೆ ಅಂತ ಜಾಸ್ತಿ ನಂಬಿಕೆ ಇಲ್ಲಿ ಜಾಸ್ತಿ ಇದೆ. ಅದರಿಂದ ನಾವು 9 ವಾರ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಾಯಿ ಕಟ್ಟೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನವದುರ್ಗಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಈ ಜೋಡಿ ಮರ ಇದೆಯಲ್ಲ, ಈ ಜೋಡಿ ಮರಕ್ಕೆ 9 ಪ್ರದಕ್ಷಿಣೆ ಆಗಲಿ ಇಲ್ಲ 48 ಪ್ರದಕ್ಷಿಣೆ ಆಗಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು 48 ಮಾಡೋಕ್ಕಾಗಿಲ್ಲ ಅಂದರೆ ಮಿನಿಮಮ್ 9 ಪ್ರದಕ್ಷಿಣೆ ಹಾಕಿ ಆಮೇಲೆ ಕಾಯಿ ಕಟ್ಟಬೇಕು. ಇದೇ ಜಾಗದಲ್ಲಿ ಕಟ್ಟಬೇಕು, ಬೇರೆ ಕಡೆ ಎಲ್ಲೂ ಕಟ್ಟೋಂಗಿಲ್ಲ. ಇದರಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಬೇರೆ ಕಡೆ ಕಟ್ಟಿದ್ರೆ ಅದು ಲೆಕ್ಕ ಬರೋಲ್ಲ. ಇದು ಸರೌಂಡಿಂಗ್ ಏನಿದೆ, ಈ ಸರೌಂಡಿಂಗಲ್ಲೇ ಕಾಯಿ ಕಟ್ಟಬೇಕಾಗುತ್ತೆ. ಕಟ್ಟಿ ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ ಏನಾದರೂ ಆಗಲಿ ಅಲ್ಲಿ ನೀವು ಮನಸ್ಸಲ್ಲಿ ತಿಳ್ಕೊಂಡು ಕಾಯಿನ ಕಟ್ಟಿದ್ದೀರ ಅಂದರೆ 100% ಗ್ಯಾರಂಟಿಯಾಗಿ ಆಗುತ್ತೆ ಅಂತ ಗ್ಯಾರಂಟಿ ಕೊಡ್ಬೋದು. ಯಾಕಂದರೆ ಬೇಜಾನ್ ಜನ, ಎಷ್ಟೋ ಜನಕ್ಕೆ ಇಲ್ಲಿ ಒಳ್ಳೆಯದಾಗಿರೋದು ಎಕ್ಸಾಂಪಲ್ ಉದಾಹರಣೆಗಳು ಜಾಸ್ತಿ ಇದೆ ಇಲ್ಲಿ. ಅದರಿಂದ 100% ಇಲ್ಲಿ ನೀವು ಮನಸ್ಸಲ್ಲಿ ಕೋರ್ಕೊಂಡಿರೋ ಏನೇ ಕೋರಿಕೆ ಆಗಲಿ ಕಂಪ್ಲೀಟ್ ಆಗುತ್ತೆ ಅಂತ ಭಕ್ತಾದಿಗಳ ಆಶಯ. ಇಲ್ಲಿ ಗಮನಿಸ್ಬೋದು, ಎಷ್ಟೋ ಜನ ಬಂದು ಇಲ್ಲಿ ಲಕ್ಷಾನುಗಟ್ಟಲೆ ಕಾಯಿಗಳು ಕಟ್ಟಿದ್ದಾರೆ. ಎಲ್ಲರೂ ಬಂದು ಕಾಯಿ ಕಟ್ಟಿರೋದು ಆ ತಾಯಿನ ನಂಬ್ಕೊಂಡೆ. ಎಲ್ಲರಿಗೂ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ಒಂದ್ಸರಿ ವಿಸಿಟ್ ಮಾಡಿ ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.